ಯಾರಿಗೆ ಮೈನಸ್ ಪವರ್ ಇರುತ್ತೆ ಅವರಲ್ಲಿ ರೆಟಿನಾ ಡಿಟ್ಯಾಚ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಆ ಏರಿಯಾನ ಸ್ಟ್ರೆಂಥನಿಂಗ್ ಮಾಡ್ತೀವಿ, ಅದು ಮಾಡಿಸ್ಕೊಂಡ್ರೆ ರೆಟಿನಾ ಫ್ಯೂಚರ್ ಅಲ್ಲಿ ಡಿಟ್ಯಾಚ್ಮೆಂಟ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಆ ಬ್ಲೆಂಟ್ ಇಂಜುರಿಲೂ ಈ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಡಾಟ್ಸ್ ತರ ಕಾಣಿಸ್ತಾ ಇದೆ, ಇಲ್ಲ ಫ್ಲಾಶಸ್ ತರ ಬರ್ತಾ ಇದೆ ಕಣ್ ಮುಂದೆ ಅಂದಾಗ ಎಕ್ಸಾಮಿನೇಷನ್ ಮಾಡಿದಾಗ ಕಣ್ಣಿಂದ ನರದಲ್ಲಿ ಟೇರ್ ಆಗಿದ್ರೂ ಅದನ್ನ ಬರೀ ಲೇಸನ್ ಮಾಡಿ ಟ್ರೀಟ್ ಮಾಡ್ಬೋದು. ಹಲೋ, ನಾನು ಡಾಕ್ಟರ್ ಪ್ರೀತಿ, ಕಣ್ಣಿನ ತಜ್ಞೆ. ಸ್ಪೆಷಾಲಿಟಿ ಬಂದು ಕಾರ್ನಿಯಾ ಆ್ಯಂಡ್ ಫಿಕೋರಿಫ್ರಾಕ್ಟಿವ್. ನಾನಿವತ್ತು ರೆಟಿನಲ್ ಡಿಟ್ಯಾಚ್ಮೆಂಟ್ ಬಗ್ಗೆ ಸ್ವಲ್ಪ ನಿಮ್ಗೆಲ್ಲರಿಗೂ ಮಾಹಿತಿ ಕೊಡ್ತೀನಿ. ರೆಟಿನಾ ಅಂದರೆ ನಮ್ಮ ಕಣ್ಣಿನ ಒಳಗಿಂದ ಇರೋ ನರ. ಈ ನರ ನಮ್ಮ ದೃಷ್ಟಿಗೆ ಈ ನರದಿಂದನೇ ನಮ್ಮ ದೃಷ್ಟಿ ಬರೋದು. ನಮಗೆ ದೃಷ್ಟಿ ಹೆಲ್ಪ್ ಮಾಡೋದೇ ನಮ್ಮ ಕಣ್ಣೊಳಗಡೆ ಇರೋ ಈ ರೆಟಿನಾ. ಓಕೆ, ಸೊ ಈ ನರ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದರೆ, ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂದರೆ ಒಂದೊಂದು ಬಾರಿ ಸ್ವಲ್ಪ ಕಾಸಸ್ಸಿಂದ ಏನಾಗುತ್ತೆ ಅಂದರೆ ನಮ್ಮ ಇರೋ ನರ ಅದು ಬೇರ್ಪಡುತ್ತೆ, ಅಂಡರ್ಲೈಯಿಂಗ್ ಸ್ಟ್ರಕ್ಚರ್ಸಿಂದ ಬೇರೆ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ನಾವು ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ತುಂಬ ಕಾರಣಗಳಿವೆ. ಸೊ ಕಾಮನ್ ಆಗಿ ಬಂದು ನಾನು ಇವತ್ತು ಬಂದು ಇಂಜುರಿ ಪೇಷಂಟ್ಸಲ್ಲಿ, ಅಂದರೆ ನಮ್ಮ ಕಣ್ಣಿಗೆ ಪೆಟ್ಟು ಬಿದ್ದಾಗ ಏನಾದ್ರು ನಾವು ತೋರಿಸ್ಕೊಳ್ದೆ ಹೋದರೆ ಈ ಥರ ರೆಟಿನಾ ಡಿಟ್ಯಾಚ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಇನ್ನೊಂದು ನಾವು ಕಾಮನ್ ಆಗಿ ಇವಾಗ ಮಯೋಪ್ಸ್ ಅಂತ ಹೇಳ್ತೀವಿ. ಮಯೋಪ್ಸ್ ಅಂದರೆ ಯಾರಿಗೆ ಮೈನಸ್ ಪವರ್ ಇರುತ್ತೆ ಅವ್ರನ್ನ ನಾವು ಮಯೋಪ್ಸ್ ಅಂತ ಹೇಳ್ತೀವಿ. ಅವರಲ್ಲಿ ಈ ಥರ ರೆಟಿನಲ್ ಡಿಟ್ಯಾಚ್ಮೆಂಟ್ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಆ ಪೇಷಂಟ್ಸಲ್ಲಿ ಅವ್ರ ನರ ಬಂದು ಸ್ವಲ್ಪ ಸ್ಟ್ರೆಚ್ ಆಗ್ತಾನೆ ಹೋಗುತ್ತೆ. ಅವರು ಚಿಕ್ಕ ವಯಸ್ಸಿಂದನೇ ಎಲ್ಲರಿಗೂ ಗ್ಲಾಸಸ್ ಬರುತ್ತೆ. ಅದು ಮೈನಸ್ ಪವರ್ ಇದ್ದಾಗ ಅವ್ರ ಕಣ್ಣು ಡೆವಲಪ್ಮೆಂಟ್ ಆಗೋ ಟೈಮಲ್ಲಿ ನರನೂ ಸ್ವಲ್ಪ ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಆ ನರ ಸ್ಟ್ರೆಚ್ ಆಗೋ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ತಿನ್ನಿಂಗ್ ಅಂತ ಹೇಳ್ತೀವಿ. ನರದೊಳಗಿನ ನರ ಸ್ವಲ್ಪ ತಿನ್ನಾಗುತ್ತೆ. ತಿನ್ನಾದಾಗ ಅದು ಜಾಸ್ತಿ ಸ್ಟ್ರೆಚ್ ಆಗಿ ವೀಕ್ ಪಾಯಿಂಟ್ಸ್ ಫಾರ್ಮ್ ಆಗುತ್ತೆ ನಮ್ಮ ಕಣ್ಣಿನ ಹಿಂದಿ ಭಾಗದಲ್ಲಿ. ಅದು ನಾವು ಎಕ್ಸಾಮಿನೇಷನ್ ಮಾಡಿಸ್ಕೊಂಡು ಇಯರ್ಲಿ ಒನ್ಸ್ ಚೆಕಪ್ ಮಾಡಿಸ್ಕೊಂಡ್ರೇನೆ ಎಕ್ಸಾಮಿನ್ ಮಾಡಿದಾಗ ಡಾಕ್ಟರ್ಸ್ಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಇನಿಷಿಯಲಿ ಅದು ಏನು ಸಿಂಪ್ಟಮ್ಸ್ ಕಾಣಿಸಲ್ಲ. ಆ ಥರ ಪೇಷಂಟ್ಸು ಇಯರ್ಲಿ ಒನ್ಸ್ ಬಂದು ಯಾಕೆ ಚೆಕಪ್ ಮಾಡಿಸ್ಕೋಬೇಕು ಅಂದರೆ, ಆ ಥರ ಸ್ಟ್ರೆಚಿಂಗ್ ಆದಾಗ ಈವನ್ ರೆಟಿನಾದಲ್ಲಿ ಹೋಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಆ ವೀಕ್ ಪಾಯಿಂಟ್ಸ್ನ ನಾವು ಫ್ಯೂಚರಲ್ಲಿ ಜಾಸ್ತಿ ಆಗಬಾರ್ದು, ಅದರಿಂದಾಗಿ ಡಿಟ್ಯಾಚ್ಮೆಂಟ್ ಅಂದರೆ ನರ ಅಂಡರ್ಲೈಯಿಂಗ್ ಸ್ಟ್ರಕ್ಚರ್ಸಿಂದ ಬೇರ್ಪಡಬಾರ್ದು ಅಂತ ಅಂದರೆ ಸ್ವಲ್ಪ ಲೇಸರ್ಸ್ ಮಾಡಿ ಆ ಏರಿಯಾನ ಸ್ಟ್ರೆಂಥನಿಂಗ್ ಮಾಡ್ತೀವಿ. ಓಕೆ, ಅದು ಮಾಡಿಸ್ಕೊಂಡ್ರೆ ರೆಟಿನಾ ಫ್ಯೂಚರಲ್ಲಿ ಡಿಟ್ಯಾಚ್ಮೆಂಟ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಇನ್ನೊಂದು ರೀಸನ್, ಇವಾಗ ರೆಟಿನಾ ಡಿಟ್ಯಾಚ್ಮೆಂಟ್ ಬರೀ ಮಯೋಪ್ಸಲ್ಲೇ ಆಗುತ್ತಾ? ಹಾಗೇನಿಲ್ಲ. ಅದಕ್ಕೂ ರೆಟಿನಾ ಡಿಟ್ಯಾಚ್ಮೆಂಟ್ ಆಗೋಕ್ಕೆ ಬೇರೆ ಬೇರೆ ಕಾರಣ ಆಗುತ್ತೆ. ಇನ್ನೊಂದು ಕಾರಣ ಏನಂದರೆ ಇಂಜುರಿ ಆದಾಗ, ಅಂದರೆ ಕಣ್ಣಿಗೆ ಪೆಟ್ಟು ಬಿದ್ದಾಗ್ಲೂ ನಮ್ಮ ಕಣ್ಣಿನ ನರಕ್ಕೆ ಎಷ್ಟು ಒತ್ತಡದಿಂದ ಅದು ಪೆಟ್ಟು ಬೀಳುತ್ತೆ, ಆ ಕಾರಣದಿಂದಾಗಿ ಆ ನರಕ್ಕೂ ಹೆಂಗಂದ್ರೆ ಒಳಗಿನೂ ಆ ಪ್ರೆಷರಿಂದಾಗಿ, ಆ ಇಂಪ್ಯಾಕ್ಟಿಂದಾಗಿ ಅದು ನರಕ್ಕೂ ಕಟ್ ಆಗೋ ಚಾನ್ಸಸ್ ಇರುತ್ತೆ ಒಳಗಡೆ. ಸೊ ಅದು ಎಕ್ಸಾಮಿನ್ ಮಾಡಿಸ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಈವನ್ ನೀವು ಜಸ್ಟ್ ಬಾಲ್ ಬಿದ್ದಿರ್ಬೋದು, ಇಲ್ಲ ಜೋರಾಗಿ ಕೈಯಲ್ಲೇ ಪೆಟ್ಟು ಬಿದ್ದಿರ್ಬೋದು. ಇದನ್ನೆಲ್ಲ ನಾವು ಬ್ಲೆಂಟ್ ಇಂಜುರಿ ಅಂತ ಹೇಳ್ತೀವಿ. ಆ ಬ್ಲೆಂಟ್ ಇಂಜುರಿಲೂ ಈ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಕಣ್ಣೊಳಗಡೆ ಅಂದರೆ ಶಾರ್ಪ್ ಆಬ್ಜೆಕ್ಟ್ಸ್ ಇಂದನೇ ಇಂಜುರಿ ಆದಾಗ ಮಾತ್ರನೇ ಕಣ್ಣೊಳಗಡೆ ಪೆಟ್ಟು ಬೀಳೋದು ಅಂದೆಲ್ಲ ತಪ್ಪು. ಈವನ್ ಬ್ಲೆಂಟ್ ಟ್ರಾಮಾ, ಎಕ್ಸಾಂಪಲ್ ಬಾಲ್ ನಮ್ಮ ಕೈಯಿಂದ ಆಗಲಿ, ಸ್ವಲ್ಪ ಹಾಗೆ ಟೇಬಲ್ ತಾಕ್ತು ಕಣ್ಣಿಗೆ, ಆ ಥರದ್ರಲ್ಲೂ ಕಣ್ಣಿಗೆ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಗೇನು ಊಂಟ್ ಆಚೆ ಕಾಣಿಸ್ತಾ ಇರಲ್ಲ, ಬಟ್ ಆ ಪ್ರೆಷರ್ ಇಂಪ್ಯಾಕ್ಟ್ ಕಣ್ಣಿನ ನರದ ಒಳಗಡೆವರೆಗೂ ಹೋಗಿ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಎವ್ರಿ ಇಂಜುರಿ ಪೇಷಂಟ್ ಬಂದು ಫಸ್ಟು ಕಣ್ಣಿಗೆ ಏನಾದ್ರು ಪೆಟ್ಟು ಬಿತ್ತು ಅಂದರೆ ಕಣ್ಣಿನ ನರ ಎಕ್ಸಾಮಿನೇಷನ್ ಮಾಡಿಸ್ಕೋಬೇಕು.
ಓಕೆ, ಇದು ಏನು ಕಾಣಿಸ್ಕೊಳ್ಳುತ್ತೆ, ಏನಾಗುತ್ತೆ ರೆಟಿನಾ ಡಿಟ್ಯಾಚ್ಮೆಂಟ್ ಆದಾಗ ಅಂತಂದರೆ, ಫಸ್ಟ್ ಸಿಂಪ್ಟಮ್ಸ್ ಬಂದು ತುಂಬ ಅರ್ಲಿ ಸ್ಟೇಜಸಲ್ಲಿ ಏನಾದ್ರು ಇದ್ದರೆ ಜಸ್ಟ್ ಕಣ್ಣು ಮುಂದೆ ಡಾಟ್ಸ್ ಥರ ಬರ್ಬೋದು. ಅದನ್ನು ನಾವು ಫ್ಲೋಟರ್ಸ್ ಅಂತ ಹೇಳ್ತೀವಿ. ಸೊ ಫ್ಲೋಟರ್ಸ್ ಏನಾದ್ರು ಆ ಥರ ಡಾಟ್ಸ್ ಜಾಸ್ತಿ ಕಾಣಿಸ್ತಾ ಇದೆ ಅಂದರೆ ಒನ್ ಆಫ್ ದ ಸಿಂಪ್ಟಮ್ಸ್ ಇರ್ಬೋದು. ಅಂದರೆ ಈ ಥರ ಕಣ್ಣಿನ ಹಿಂದಿನ ನರದಲ್ಲಿ ಡಿಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗಿರ್ಬೋದು. ಅದಕ್ಕೆ ಬಂದು ಎಕ್ಸಾಮಿನೇಷನ್ ಮಾಡಿಸ್ಕೊಂಡಾಗ್ಲೇ ಗೊತ್ತಾಗೋದು ಏನಾದ್ರು ಆಗ್ತಾ ಇದ್ದೀರಾ ಇಲ್ವಾ ಅಂತ. ಇನ್ನೊಂದು ಹಾಫ್ ಆಫ್ ದ ವಿಷನ್, ಅಂದರೆ ನಿಮ್ಮದು ದೃಷ್ಟಿಯಲ್ಲಿ ಕಾಣಿಸ್ತಾ ಇರುತ್ತೆ, ಬಟ್ ನಿಮ್ಮ ಅಪ್ಪರ್ ಮೇಲಿನ ಭಾಗ ಇಲ್ಲ ಕೆಳಗಿನ ಭಾಗ ಇಲ್ಲ ಬಲ್ಗಡೆ ಭಾಗ ಒಂದು ಸ್ವಲ್ಪ ಪಾರ್ಟ್ ಆಫ್ ದ ವಿಷನ್ ಕಾಣಿಸ್ದೇನೆ ಇರ್ಬೋದು. ಓಕೆ, ಅದರಲ್ಲೂ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿರೋ ಚಾನ್ಸಸ್ ಇರುತ್ತೆ ಆ ಥರ ನಿಮಗೆ ಪ್ರಾಬ್ಲಮ್ ಆದಾಗ್ಲೂ. ಇನ್ನೊಂದು ಸಿಂಪ್ಟಮ್ ಏನು ಬರ್ಬೋದು ಅಂದರೆ ಕಣ್ಣಿನ ಮುಂದೆ ಫ್ಲ್ಯಾಶಸ್ ಆಫ್ ಲೈಟ್ ಅಂತ ಹೇಳ್ತೀವಿ. ಅಂದರೆ ಸಡನ್ ಆಗಿ ಒಂಥರ ಲೈಟ್ನಿಂಗ್ ಬೆಳಕ್ ಥರ ಕಣ್ಮುಂದೆ ಬರುತ್ತೆ. ಅವಾಗ್ಲೂ ಅದು ಚಾನ್ಸಸ್ ಇರುತ್ತೆ ಆ ಥರ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿರ್ಬೋದು ಅಂತ. ಸೊ ಆ ಥರ ಸಿಂಪ್ಟಮ್ಸ್ ಬಂದಾಗ ಇಮಿಡಿಯೇಟ್ಲಿ ಬಂದು ಕಣ್ಣಿನ ನರ ಟೆಸ್ಟ್ ಮಾಡಿಸ್ಕೋಬೇಕು. ನೆಕ್ಸ್ಟ್ ಈ ಥರ ಆಗಿದ್ರಲ್ಲಿ ರೆಟಿನಲ್ ಡಿಟ್ಯಾಚ್ಮೆಂಟ್ ಆದಾಗ ಏನು ನೆಕ್ಸ್ಟ್? ಡಿಟ್ಯಾಚ್ಮೆಂಟ್ ಆದಾಗ ಫಸ್ಟು ಎಕ್ಸಾಮಿನೇಷನ್ ಮಾಡಿಸ್ಕೊಂಡು ಈ ಥರ ವೀಕ್ ಪಾಯಿಂಟ್ಸ್ ಏನಾದ್ರು ಇದ್ದರೆ ಅದನ್ನೆಲ್ಲ ಲೇಸರ್ ಮಾಡಿ ನಾವು ಸ್ಟ್ರೆಂತ್ ಮಾಡಿದ್ರೆ ಮುಂದೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗೋಲ್ಲ. ಒಂದು ಇಂಜುರಿ ಆದಾಗ ಈ ಥರ ಏನಾದ್ರು ಸಿಂಪ್ಟಮ್ಸ್ ಇದ್ದು ವಿಷನ್ ಪ್ರಾಬ್ಲಮ್ಸ್ ಬರ್ತಾ ಇದೆ, ಇಲ್ಲ ಸ್ವಲ್ಪ ಡಾಟ್ಸ್ ಥರ ಕಾಣಿಸ್ತಾ ಇದೆ, ಇಲ್ಲ ಫ್ಲ್ಯಾಶಸ್ ಥರ ಬರ್ತಾ ಇದೆ ಕಣ್ಮುಂದೆ ಅಂದಾಗ ಎಕ್ಸಾಮಿನೇಷನ್ ಮಾಡಿದಾಗ ಸ್ವಲ್ಪ ಟೇರ್ ಕಣ್ಣಿನ ನರದಲ್ಲಿ ಟೇರ್ ಆಗಿದ್ರೂ ಅದನ್ನ ಬರೀ ಲೇಸನ್ ಮಾಡಿ ಟ್ರೀಟ್ ಮಾಡ್ಬೋದು. ಇಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಡಿಟ್ಯಾಚ್ಮೆಂಟ್ ಅಂತ ಅಂದರೆ ಅದಕ್ಕೇನೆ ಬೇರೆ ಬೇರೆ ಥರದ ಸರ್ಜರಿ ಮಾಡಿ ನರ ಏನು ಬೇರ್ಪಟ್ಟಿದೆ ಅದನ್ನ ಕೂಡಿಸ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಸ್ಲೀರಲ್ ಬಕ್ಲಿಂಗ್ ಅಂತ ಮಾಡ್ತಾರೆ. ಅಂದರೆ ಒಂದು ಬ್ಯಾಂಡ್ ಥರ ಕಣ್ಣಿನ ಸುತ್ತ ಹಾಕಿ ಆ ನರ ಒಳಗಿಂದ ಏನು ಕಳ್ಸ್ಕೊಂಡಿದೆ ಅದನ್ನ ಅಂಡರ್ಲೈಯಿಂಗ್ ಸ್ಟ್ರಕ್ಚರ್ಗೆ ಅಟ್ಯಾಚ್ ಮಾಡಂಗೆ ಒಂದು ಬಕ್ಕಲ್ ಮಾಡ್ಬೋದು. ಇನ್ನೊಂದು ಟ್ರೀಟ್ಮೆಂಟು ಕಣ್ಣಿನ ನರದೊಳಗಡೆ ಹೋಗಿ ಕಣ್ಣಿನಲ್ಲಿ ಏನು ಡಿಟ್ಯಾಚ್ಮೆಂಟ್ ಇದೆ ಅದಕ್ಕೆಲ್ಲ ಸ್ಟ್ರೆಂಥನಿಂಗ್ ಲೇಸರ್ಸ್ ಮಾಡಿ ಕಣ್ಣೊಳಗಡೆ ಆಯಿಲ್ ಇಲ್ಲ ಏರಲ್ಲೂ ಬೇಕಾದರೆ ನೋಡಿ ಅದನ್ನ ಅಟ್ಯಾಚ್ ಮಾಡ್ಬೋದು. ಓಕೆ, ಸೊ ಒಂದೊಂದು ಪೇಷಂಟ್ಗೆ ಒಂದೊಂದು ಟ್ರೀಟ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಕ್ಲಿಂಗ್ ಇರ್ಬೋದು, ಇಲ್ಲ ಆಯಿಲ್ ಹಾಕಿ ಅಟ್ಯಾಚ್ ಮಾಡ್ಬೋದು, ಇಲ್ಲ ಬರೀ ಏರಲ್ಲೇ ಕಣ್ಣಿನ ಒಳಗಡೆ ಹೋಗಿ ಏರ್ ಹಾಕಿನೂ ಅಟ್ಯಾಚ್ ಮಾಡ್ಬೋದು. ಬಟ್ ಪ್ರಿವೆನ್ಷನ್ ಏನಾದ್ರು ಮಾಡ್ಕೊಳಕ್ಕಾಗತ್ತಾ? ಪ್ರಿವೆನ್ಷನ್ ಅಂತ ಬಂದು ರೆಟಿನಲ್ ಡಿಟ್ಯಾಚ್ಮೆಂಟ್ ಅಲ್ಲಿ ಹೇಳ್ದಂಗೆ ಇಂಜುರಿ ಆದ ತಕ್ಷಣ ಬಂದು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಪ್ರೋಗ್ನೋಸಿಸ್ ಏನಿರುತ್ತೆ ಅದು ಬೆಟರ್ ಆಗಿರುತ್ತೆ. ಇವಾಗ ಡಿಟ್ಯಾಚ್ಮೆಂಟ್ ಯಾರಿಗೆ ಆಗಿರುತ್ತೆ ಅವರು ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರಿಗೆ ದೃಷ್ಟಿ ಇಂಪ್ರೂವ್ಮೆಂಟ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ನೆಗ್ಲೆಕ್ಟ್ ಮಾಡಿ ಹಾಗೆ ಬಿಟ್ಬಿಟ್ರೆ ಅದು ಆಪ್ರೇಷನ್ ಆದ್ಮೇಲೂ ಸಕ್ಸಸ್ ರೇಟ್ ಏನು ಬರುತ್ತೆ ಅದು ಕಮ್ಮಿ ಇರುತ್ತೆ. ಓಕೆ, ಆ್ಯಂಡ್ ಈ ಡಿಟ್ಯಾಚ್ಮೆಂಟಲ್ಲೂ ಬೇರೆ ಇನ್ನೊಂದು ಕಾರಣಗಳಂದ್ರೆ ಅದನ್ನ ನಾನು ಇಷ್ಟು ಡೀಟೇಲ್ ಆಗಿ ಇವಾಗ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಡಯಾಬಿಟಿಸ್ ಅಲ್ಲೂ ಜಾಸ್ತಿ ಲಾಸ್ಟ್ ಸ್ಟೇಜಸ್ ಅಲ್ಲಿ ಹೋದ್ರೆ ಟ್ರಾಕ್ಷನಲ್ ಡಿಟ್ಯಾಚ್ಮೆಂಟ್, ರೆಟಿನಾ ಡಿಟ್ಯಾಚ್ಮೆಂಟ್ ಅಂತ ಆಗ್ಬೋದು. ಇನ್ನೊಂದು ಕಣ್ಣಿನ ಟ್ಯೂಮರ್ಸ್ ಆ ಥರದ್ದು ಏನಾದ್ರು ಬಂದ್ರೆ ಅವಾಗ್ಲೂ ಅದು ರೆಟಿನಾಗೆ ಡಿಟ್ಯಾಚ್ಮೆಂಟ್ಗೆ ಕಾಸ್ ಮಾಡ್ಬೋದು. ಅದೆಲ್ಲ ಸ್ವಲ್ಪ ರೇರ್ ಕಾಸಸ್ಸು ಅದನ್ನ ಟ್ಯೂಮರ್ಸ್ ಎಲ್ಲ. ಬಟ್ ಕಾಮನ್ ಆಗಿ ಇದು ಟೇರ್ಸ್ ಆದಾಗ ಕಣ್ಣಿನ ನರಕ್ಕೆ ಇಂಜುರಿ ಆದಾಗ ಈ ಮಯೋಪ್ಸ್ ಪೇಷಂಟಲ್ಲಿ ಅವರಲ್ಲಿ ಟೇರ್ಸ್ ಆಗಿ ಡಿಟ್ಯಾಚ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ. ಆ್ಯಂಡ್ ಡಯಾಬಿಟಿಕಲ್ಲಿ ಕಂಟ್ರೋಲ್ ಮಾಡಿದ್ರೆ ಅದು ಲಾಸ್ಟ್ ಸ್ಟೇಜ್ ಆಫ್ ಡಿಟ್ಯಾಚ್ಮೆಂಟ್ವರೆಗೂ ಹೋಗೋಕ್ಕೆ ಬಿಡಬಾರ್ದು. ಸರ್ಜರಿ ಆದಮೇಲೆ ನಾನು ಹೇಳ್ದಂಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ, ಆದಷ್ಟು ಬೇಗ ಸರ್ಜರಿ ಆದಮೇಲೆ ಇಂಪ್ರೂವ್ಮೆಂಟ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಿಲೇ ಆದಷ್ಟು ನಮ್ಮ ಕಣ್ಣಿನೊಳಗಡೆನೆ ಬೇರೆ ಥರದ ಇನ್ಫ್ಲಮೇಷನ್ ಟಿಶ್ಯೂಸ್ ಎಲ್ಲ ಎಕ್ಸ್ಟ್ರಾ ಗ್ರೋತ್ ಆಗಿ ಇಂಪ್ರೂವ್ಮೆಂಟ್ ಬರೋ ಚಾನ್ಸಸ್ ಕಮ್ಮಿ. ಓಕೆ, ಸೊ ಅರ್ಲಿಯರ್ ಟ್ರೀಟ್ಮೆಂಟ್, ಅರ್ಲಿಯರ್ ಸರ್ಜರಿ, ಬೆಟರ್ ಪ್ರೋಗ್ನೋಸಿಸ್ ಆಗುತ್ತೆ. ಗ್ಲಾಸಸ್ ಅದು ಸರ್ಜರಿ ಆದಮೇಲೆ ಎಷ್ಟು ಇಂಪ್ರೂವ್ಮೆಂಟ್ ಬರ್ತಾ ಇದೆ ನೋಡಿ, ಅಡಿಷನಲ್ ಗ್ಲಾಸಸ್ ಅಲ್ಲಿ ಇಂಪ್ರೂವ್ಮೆಂಟ್ ಬರುತ್ತಾ ಅಂತನೂ ನೋಡಿ ಗ್ಲಾಸಸ್ಸನ್ನು ಕೊಡ್ತೀವಿ. ಅದು ಸರ್ಜರಿ ಆದಮೇಲೆ, ರೆಟಿನಾ ಡಿಟ್ಯಾಚ್ಮೆಂಟ್ ಸರ್ಜರಿ ಆದಮೇಲೆ.
ಪರ್ಮನೆಂಟ್ ಆಗಿ ಎಷ್ಟು ವಿಷನ್ ಇರುತ್ತೆ ಅದೆಲ್ಲ ನಿಮ್ಮ ನರ್ವ್ ಸ್ಟ್ರೆಂತ್ ಮೇಲೂ ಡಿಪೆಂಡ್ ಆಗುತ್ತೆ. ಹೇಗೆ ಇಂಜುರಿ ಆಗಿದೆ, ಎಷ್ಟು ಇಂಜುರಿ ಆಗಿದೆ, ಇಲ್ಲಾಂದ್ರೆ ಮಯೋಪ್ಸ್ ಅಲ್ಲಿ ಡಿಟ್ಯಾಚ್ಮೆಂಟ್ ಆದಾಗ ಎಷ್ಟು ದೊಡ್ಡದಾಗಿದೆ, ಎಷ್ಟು ಕ್ಲೀನಾಗಿ ಸರ್ಜರಿ ಆಗಿದೆ, ತುಂಬಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ ವಿಷನ್ ಎಷ್ಟು ರಿಕವರಿ ಆಗುತ್ತೆ, ಎಷ್ಟು ವಾಪಸ್ ಬರುತ್ತೆ ಅಂತ ಹೇಳಕ್ಕೆ. ಸೊ ಅದು ಇಂಡಿವಿಜುವಲ್ ಕೇಸಸ್ಗೆ ಡಿಫ್ರೆಂಟ್ ಇರುತ್ತೆ. ಸೊ ಜನರಲ್ ಆಗಿ ಹೇಳಕ್ಕಾಗಲ್ಲ ನಿಮ್ಗೆ ಪೂರ್ತಿ ದೃಷ್ಟಿ ಬರುತ್ತೆ ನಿಮ್ಗೆ ಬರಲ್ಲ ಅಂತ. ಸೊ ಈಚ್ ಕೇಸ್ ಮೇಲೆ ನೋಡಿ ನಿಮ್ದು ವಿಷನ್ ಎಷ್ಟು ವಾಪಸ್ ಬರುತ್ತೆ ಅಂತ ಹೇಳ್ಬೋದು. ಏನಾದ್ರು ಎಕ್ಸ್ಟ್ರಾ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.